ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಜೋಬಿನ್ ಅಮಾಸೆಬೈಲು. ನಮ್ಮಲ್ಲಿ ಹೆಚ್ಚಿನವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ 1 ಕಪ್ ಬಿಸಿ ಬಿಸಿ ಚಹಾ ಕುಡಿಲಿಲ್ಲ ಅಂತ ಹೇಳಿದ್ರೆ ದಿನ ಶುರುವಾಗೋದೇ ಇಲ್ಲ. ಈ ಚಹಾ ಅಂದರೆ ಟೀ ಪುಡಿ ಮತ್ತು ಹಾಲಿನ ಮಿಶ್ರಣ ಅಷ್ಟೇ ಅಲ್ಲ, ಇದೊಂಥರ ಎನರ್ಜಿ ಬೂಸ್ಟರ್ ಕೂಡ ಹೌದು, ಒಂಥರ ಎಮೋಷನ್ ಕೂಡ. ಆದರೆ ನಿಮ್ಗೊಂದು ವಿಷಯ ಗೊತ್ತಾ, ಕೆಲವೊಬ್ಬರಿಗೆ ಚಹಾ ಯಾವಾಗ ಬೇಕಾದರೂ ಆವಾಗ ಕುಡಿಯೋ ಹವ್ಯಾಸ ಇರುತ್ತೆ. ಇನ್ನು ಕೆಲವರಂತೂ ಊಟ ಮಾಡಿದ ತಕ್ಷಣವೇ 1 ಕಪ್ ಚಹಾ ಕುಡಿಲೇಬೇಕು ಅಂತ ಹಠ ಹಿಡಿತಾರೆ. ಆದರೆ ಈ ಥರ ಊಟ ಮಾಡಿದ ತಕ್ಷಣ ಚಹಾ ಕುಡಿಯೋದು ನಮ್ಮ ಹೆಲ್ತ್ಗೆ ಎಷ್ಟು ಡೇಂಜರ್ ಗೊತ್ತಾ? ನೀವು ಮಾಡ್ತಿರೋ ಈ ಒಂದು ಸಣ್ಣ ತಪ್ಪು ನಿಮ್ಮ ದೇಹವನ್ನು ಕಾಯಿಲೆಗಳ ಗೂಡಾಗಿ ಮಾಡಬಹುದು. ಹಾಗಾದರೆ ಊಟ ಆದ ತಕ್ಷಣ ಚಹಾವನ್ನು ಕುಡಿದ್ರೆ ಏನಾಗುತ್ತೆ? ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಎದ್ದಾಗ ತಿಂಡಿಯನ್ನು ತಿಂತೀವಿ, ಹಾಗೆ ಮಧ್ಯಾಹ್ನ ಮತ್ತು ಸಂಜೆ ಹೊತ್ತಿಗೆ ಊಟವನ್ನು ಮಾಡ್ತೀವಿ. ನಾವು ಮಾಡುವಂಥ ಊಟದಲ್ಲಿ ನಮಗೆ ಬೇಕಾದಂಥ ಐರನ್ ಅಂದರೆ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಜಿಂಕ್ ತರಹದ ಎಷ್ಟೋ ಪ್ರಮುಖವಾದ ಪೋಷಕಾಂಶಗಳು ಇರುತ್ತೆ. ಆದರೆ ಚಹಾದಲ್ಲಿ ಟ್ಯಾನಿನ್ಸ್ ಮತ್ತು ಪಾಲಿಫಿನಾಲ್ಸ್ ಅನ್ನುವಂಥ ಅಂಶಗಳಿರುತ್ತೆ. ನಾವು ಊಟ ಮಾಡಿದ ತಕ್ಷಣವೇ ಚಹಾ ಕುಡಿದಾಗ ಈ ಟ್ಯಾನಿನ್ಸ್ ಏನಿದೆಯಲ್ಲ, ಅದು ನಾವು ತಿಂದಿರೋಂಥ ಫುಡ್ನಲ್ಲಿರೋ ಐರನ್ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಇದರಿಂದ ನಮ್ಮ ಬಾಡಿ ಆ ಪೋಷಕಾಂಶಗಳನ್ನು ಸರಿಯಾಗಿ ಹೀರ್ಕೊಳ್ಳೋಕೆ ಆಗಲ್ಲ. ಹೀಗೆ ದಿನಾಲೂ ಆಗ್ತಾ ಇದ್ರೆ ಲಾಂಗ್ ರನ್ನಲ್ಲಿ ನಮ್ಮ ದೇಹದಲ್ಲಿ ಬ್ಲಡ್ ಕಮ್ಮಿ ಆಗ್ಬಹುದು, ಅಂದರೆ ರಕ್ತಹೀನತೆ ಸಮಸ್ಯೆ ಬರ್ಬೋದು. ಅಷ್ಟೇ ಅಲ್ಲ, ಜಿಂಕ್ ಮತ್ತು ಕ್ಯಾಲ್ಸಿಯಂ ಕೊರತೆ ಕೂಡ ಕಾಣಬಹುದು. ಇನ್ನು ಕೆಲವರಿಗಂತೂ ಊಟ ಮಾಡಿದ ತಕ್ಷಣ ಚಹಾ ಕುಡಿದ್ರೆ ಸಾಕು, ಹೊಟ್ಟೆ ಉಬ್ಬರ, ಎದೆ ಉರಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳೆಲ್ಲ ಶುರುವಾಗುತ್ತೆ. ಯಾಕಂದ್ರೆ ಚಹಾದಲ್ಲಿರೋ ಕ್ಯಾಫೀನ್ ನಮ್ಮ ಜೀರ್ಣಕ್ರಿಯೆಯನ್ನ ಕಂಪ್ಲೀಟ್ ಆಗಿ ಹಾಳು ಮಾಡುತ್ತೆ. ಅಲ್ಲದೆ ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರೋದಕ್ಕೂ ಕೂಡ ಇದು ಕಾರಣ ಆಗಬಹುದು. ಹಾಗಾದ್ರೆ ಚಹಾ ಕುಡಿಯೋಕೆ ಕರೆಕ್ಟ್ ಆದ ಟೈಮ್ ಯಾವುದು? ಡಾಕ್ಟರ್ಸ್ ಏನ್ ಹೇಳ್ತಾರೆ ಗೊತ್ತಾ? ಫಸ್ಟ್ ಆಫ್ ಆಲ್, ಊಟ ಮಾಡಿದ ತಕ್ಷಣ ಚಹಾ ಕುಡಿಯೋದನ್ನ ಇವತ್ತಿನಿಂದನೇ ಸ್ಟಾಪ್ ಮಾಡಿ. ನೀವು ಊಟ ಮಾಡಿದ ಕನಿಷ್ಠ 1 ಗಂಟೆ ಆದ್ಮೇಲೆ ಚಹಾ ಕುಡಿದ್ರೆ ನಿಮ್ಮ ದೇಹಕ್ಕೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಚಹಾ ಕುಡಿಯೋ ಮುನ್ನ ಸ್ವಲ್ಪ ನೀರು ಕುಡಿಯುವುದು ತುಂಬ ಒಳ್ಳೆಯದು. ಹಾಗೇನೆ ಚಹಾ ಜೊತೆ ಎಣ್ಣೆ ಪದಾರ್ಥ ಅಥವಾ ಜಾಸ್ತಿ ಮಸಾಲೆ ಇರೋ ಸ್ನ್ಯಾಕ್ಸ್ ತಿಂದರೆ ಅಸಿಡಿಟಿ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಇವತ್ತಿನಿಂದಲೇ ನಿಮ್ಮ ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಹೆಲ್ದಿ ಆಗಿರೋ ಊಟ ಮತ್ತು ಚಹಾದ ನಡುವೆ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನಷ್ಟು ಹೆಲ್ತ್ ಟಿಪ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.